ಪೂಜಾರ ಟಾಕ್ಸ್ ಚಾನಲ್ಗೆ ನೀವೆಲ್ಲ ಯಾರು ಫಸ್ಟ್ ಟೈಮ್ ಬಂದಿರೋ ನಿಮಗೆ ಎಲ್ರಿಗೂ ಸ್ವಾಗತ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಲ್ಲ. ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಿರೋದು ಹೋಲಿಲ್ಯಾಂಡ್ ಅವರ ಲಾರ್ಕ್ M2 ಕಂಟೆಂಟ್ ಕ್ರಿಯೇಷನ್ಗೆ ಮತ್ತು ಲಾಗಿಂಗ್ಗೆ ಇದೊಂದು ಬೆಸ್ಟ್ ಮೈಕ್ ಅನ್ಕೊಳ್ಳಿ. ಪ್ರೈಸ್ ಸ್ವಲ್ಪ ಜಾಸ್ತಿನೇ, 12-13Kಗೆ ಸಿಗುತ್ತೆ. ಆಫರ್ ಇದ್ದಿದ್ದ ದಿನ ನಿಮಗೆ 12Kಗೆ ಸಿಗುತ್ತೆ ಅಮೆಝಾನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬಾಕ್ಸ್ ಓಪನ್ ಮಾಡೋಕೆ ಮುಂಚೆ ಏನೇನಿದೆ ಅಂತ ಹೇಳ್ಬಿಟ್ಟು ಓದೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಐಫೋನ್ಗೆ ಬರೀ ಸಪೋರ್ಟ್ ಇರೋದು ಅಂತ ಹೇಳ್ಬಿಟ್ಟು ಬರ್ತಿತ್ತು. ಸ್ವಲ್ಪ ಶಾಕ್ ಆಯಿತು, ಬಟ್ ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು ಆ್ಯಂಡ್ರಾಯ್ಡ್ಗೂ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಒಳಗಿರುತ್ತೆ, ಹೆದರ್ಕೋಬೇಡಿ. ಇದು ಯೂಸರ್ ಮ್ಯಾನಲ್ಲು. ಇದೆಲ್ಲ ನಮಗೆ ಬೇಡ. ಚಿಕ್ಕ ವಯಸ್ಸಿಂದನೂ ಆಟ ಸಾಮಾನು ಥರ ಯೂಸ್ ಮಾಡ್ಕೊಂಬಂದಿರಿ. ಇವೆಲ್ಲ ನಮಗೆ ಗೊತ್ತಾಗುತ್ತೆ. ಯೂಸರ್ ಮ್ಯಾನಲ್ ಸಡಿಗೆ ಹಾಕ್ಬಿಡೋಣ, ಸ್ಟಿಕ್ಕರ್ಸ್ ತೊಗೊಳೋಣ. ಇದೇನಿದು? ವಿ ಆರ್ ಹಿಯರ್ ಫಾರ್ ಯು, ಲೆಟ್ಸ್ ಗೆಟ್ ಇನ್ ಟಚ್. ಸರಿ, ಟಚ್ ಮಾಡೋಣ ಬರೀ. ಪಾಯಿಂಟ್. ಈ ಸ್ಟಿಕ್ಕರ್ಸ್ ಎಲ್ಲ ನಮಗೆ ಅವಶ್ಯಕತೆ ಇಲ್ಲ, ಸೊ ಸೈಡಿಗೆ ಇಟ್ಬಿಡೋಣ. ಅನ್ಬಾಕ್ಸಿಂಗ್ ವೀಡಿಯೋ ಆಗಿರೋದ್ರಿಂದ ನೀವು ನೋಡಬೇಕಲ್ಲ, ಸೊ ತೋರಿಸೋಣ ಒಳಗಡೆ ಯಾವ ಥರ ಸ್ಟಿಕ್ಕರ್ಸ್ ಎಲ್ಲ ಇದೆ, ಅದನ್ನು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ. ಯೂಸ್ ಮಾಡೋದೆಲ್ಲ ನಿಮಗೆ ಹೇಳ್ಕೊಡೋದೇ ಬೇಡ, ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಏನೇನೆಲ್ಲ ಸ್ಟಿಕ್ಕರ್ಸ್ ಇದೆ ನೋಡಿ. ಇದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಸೀದಾ ಬಾಕ್ಸಲ್ಲಿ ಏನಿದೆ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಒಳ್ಳೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಸುಮಾರು ವರ್ಷದ ಕನಸು ಈಗ EMI ಮೇಲೆ ನನ್ಸಾಗಿದೆ. ಹೆವಿ ವೇಟ್ ಇದೆ ಮರ್ರೆ. ಒಳಗಡೆ ಏನೇನಿರ್ಬೋದು ನೋಡೋಣ ಆಮೇಲೆ ಓಪನ್ ಮಾಡಿಬಿಟ್ಟು. ಬಾಕ್ಸಲ್ಲಿ ಇನ್ನೂ ಸ್ವಲ್ಪ ಐಟಮ್ಸ್ ಇದೆಲ್ಲ, ಅದನ್ನು ಚೆಕ್ ಮಾಡೋಣ ಬರೀ. ಫಸ್ಟ್ ಬಾಕ್ಸ್ ಓಪನ್ ಮಾಡ್ತಾ ಸ್ವಲ್ಪ ಪುಕ್ಕ ಅಂತಿತ್ತು, ಯಾಕಂದರೆ ಬರೀ ಐಫೋನಿಗೆ ಸಪೋರ್ಟ್ ಅಂತ ಹೇಳ್ಬಿಟ್ಟು ಎಲ್ಲ ಬರ್ದಂಗಿತ್ತು. ಆಮೇಲೆ ಎರಡು ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಐಫೋನಿಗೆ ಮತ್ತು ಆ್ಯಂಡ್ರಾಯ್ಡ್ಗೆ ಎರಡಿಗೂ ಸಪೋರ್ಟ್. ಇದು ಬಂದು USB-C ಟೈಪು, ಆ್ಯಂಡ್ರಾಯ್ಡ್ ಮೊಬೈಲ್ಸ್ಗಳಿಗೆ ಯೂಸ್ ಆಗುತ್ತೆ. ಮತ್ತು ಇದು ಬಂದು ಐಫೋನಿಗೆ ಹಾಕ್ತಾರೆ, ಅದು ಏನಂತ ಗೊತ್ತಿಲ್ಲ ನನಗೆ. C ಟೈಪು. ಇದು ಬಂದು ನಂದು ₹1000 ಹಳೆ ಮೈಕು. ಇದನ್ನು ಮತ್ತು M2 ಎರಡನ್ನೂ ಕಂಪ್ಯಾರಿಸನ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟೇ ಐಟಮ್ಸ್ ಇರೋದು ಅಂದ್ಕೊಂಡಿದ್ದೆ, ಆಮೇಲೆ ನೆನಪಾಯಿತು ಲಾಕೆಟ್ ಎಲ್ಲ ಬರುತ್ತಲ್ಲ ಅದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಒಳಗೆ ಚೆಕ್ ಮಾಡಿದೆ. ಅವಾಗ ಸಿಕ್ತು ಪೌಚ್ ಒಳಗೆ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬರೀ. ಇದು ಆ್ಯಕ್ಚುಲಿ ಮೈಕಿಗೆ ಸಿಕ್ಸ್ಕೊಳ್ಳೋದು, ಯಾಕೆಂದರೆ ವಿಂಡ್ ಸೌಂಡ್ ಎಲ್ಲ ಸ್ವಲ್ಪ ರೆಡ್ಯೂಸ್ ಆಗೋಕ್ಕೆ ಇದು. ಇನ್ನು ನೆಕ್ಸ್ಟ್ ಬಂದು ಲಾಕೆಟ್ಟು, ಅದೇ ಕತ್ತಿಗೆ ಹಾಕೊಂತಾರಲ್ಲ ಅದನ್ನು ಮ್ಯಾಗ್ನೆಟ್ ಜೊತೆ ಕನೆಕ್ಟ್ ಮಾಡಿಕೊಂಡು ನಾವು ಸರದ ಥರ ಕತ್ತಿಗೆ ಹಾಕೋಬೋದು. ಇನ್ನು ಇದು ಬಂದು ಚಾರ್ಜಿಂಗ್ ಕೇಬಲ್ಲು, USB-C ಟೈಪು. ನೀವು ನಾರ್ಮಲ್ ನಿಮ್ಮ ಫೋನ್ ಚಾರ್ಜರಿಂದನೂ ಚಾರ್ಜ್ ಮಾಡ್ಕೋಬೋದು, ಆ ಥರ ಇಲ್ಲ ಅಂದರೆ USB-ಇಂದ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಇದು ಕ್ಯಾಮ್ರಾ ಮೈಕಿಗೆ ಕನೆಕ್ಟ್ ಮಾಡ್ಕೊಳ್ಳೋದು. ನಮ್ಮ ಹತ್ರ ಕ್ಯಾಮ್ರಾ ಇಲ್ಲ, ಇದು ಸೊ ನಮಗೆ ಅವಶ್ಯಕತೆ ಇಲ್ಲ, ಸೈಡಿಗೆ ಬಿಸಾಕೋಣ. ಇನ್ನು ಒಳಗಡೆ ಇನ್ನೊಂದೇನೋ ಐಟಮ್ ಇತ್ತು, ಅದನ್ನು ಡೂ ನಾಟ್ ಈಟ್ ಅಂತ ಇತ್ತು. ಅದೇನಂತ ಗೊತ್ತಿಲ್ಲ, ಸುಮಾರು ಬಾಕ್ಸಲ್ಲಿ ನೋಡಿರ್ತೀನಿ ನಾನು. ಎಲ್ಲ ಆಯಿತು. ಈಗ ಬಾಕ್ಸ್ ಓಪನ್ ಮಾಡಿಬಿಟ್ಟು ಮೈಕ್ ಚೆಕ್ ಮಾಡೋಣ ಬರೀ. ಬಾಕ್ಸಲ್ಲಿ 2 ಮ್ಯಾಗ್ನೆಟಿಕ್ ಮೈಕ್ಸು, ಅದ್ರ ಜೊತೆ ಒಂದು ಕ್ಯಾಮ್ರಾ ಕನೆಕ್ಟ್ ಮಾಡೋದು, ರಿಸೀವರ್ ಥರ ಏನೋ ಒಂದಿದೆ. ಮೈಕ್ ಬಂದು ತುಂಬಾ ಲೈಟ್ ವೆಯ್ಟ್ ಇದೆ. ಇನ್ನು ಈ ಬಟನ್ ಬಂದ್ಬಿಟ್ಟು ನಾಯ್ಸ್ ಕ್ಯಾನ್ಸಲೇಷನ್ಗೆ. ನಕ್ಕನ್ನು ಫೋಕಸ್ ಆಗ್ತಿಲ್ಲ ಇರಿ, ಫೋಕಸ್ ಮಾಡ್ತೀನಿ ಫಸ್ಟು. ಈ ಕಾಣಿಸ್ತಿದೆ ನೋಡಿ, ಇದು ನಾಯ್ಸ್ ಕ್ಯಾನ್ಸಲೇಷನ್ ಬಟನ್. ಇದನ್ನ ಪ್ರೆಸ್ ಮಾಡ್ಕೋದು. ನೆಕ್ಸ್ಟ್ ಬಂದು ಕ್ಯಾಮ್ರಾ ಕನೆಕ್ಟ್ ಮಾಡೋದು, ರಿಸೀವರ್. ಇದನ್ನ ಹೆಂಗೆ ಯೂಸ್ ಮಾಡೋದು ಏನು ನಂಗೆ ಗೊತ್ತಿಲ್ಲ, ಅದು ಕ್ಯಾಮ್ರಾ ಇದ್ದವರಿಗೆ ಗೊತ್ತಿರುತ್ತೆ. ನಾವು ಕ್ಯಾಮ್ರಾ ತೊಗೊಂಡ್ಮೇಲೆ ಚೆಕ್ ಮಾಡ್ಕೊಳ್ಳೋಣ. ಬಾಕ್ಸ್ದು ಔಟ್ಸೈಡ್ ಲುಕ್ ನೋಡ್ಕೊಬಿಡಿ, ಹಿಂಗೆ ಕಾಣಿಸುತ್ತೆ. ಬ್ಲೂ ಕಲರ್ ಲೈಟ್ಸ್ ಇದೆಯಲ್ಲ, ಅದು ಇದು ಮೈಕಿನ ಚಾರ್ಜ್ ಎಷ್ಟು % ಚಾರ್ಜ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗೊತ್ತಾಗುತ್ತೆ ನಿಮಗೆ. ಇದು ಬಂದು ನನ್ನ ಹಳೆ ಮೈಕು, ₹1800 ₹2200 ಕೊಟ್ಟಿದ್ದೆ, ಬಟ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನಿಮಗೆ ಎಷ್ಟು ಇಂಪಾರ್ಟೆಂಟು ಒಳ್ಳೆ ಮೈಕ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಲಾರ್ಕ್ M2 ಮತ್ತು ಈ ಹಳೆ ಮೈಕ್ನ ಟೆಸ್ಟ್ ಮಾಡಿಬಿಟ್ಟು ಕಂಪ್ಯಾರಿಸನ್ ವೀಡಿಯೋ ಹಾಕ್ತೀನಿ. ಆಮೇಲೆ ನೀವೇ ಡಿಸೈಡ್ ಮಾಡಿ ಎಷ್ಟು ಇಂಪಾರ್ಟೆಂಟ್ ಮೈಕ್ ತೊಗೊಳ್ಳೋದಂತ. ಅಲ್ಲಿ ತನಕ ಹೋಯ್ ಬತ್ತೆ ಮರ್ರೆ.